ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಪ್ರಾರ್ಥನಾ ಹೆಗಡೆ ವಸಿಷ್ಠ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋದು ರಾಮದೇವ್ರ ಬೆಟ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನೀವು ಫಸ್ಟು ರಾಮನಗರ ಸಿಟಿಗೆ ಹೋಗಬೇಕಾಗತ್ತೆ. ನಿಮಗೆ ಸ್ಯಾಟಲೈಟ್ ಅಥವಾ ಕೆಂಗೇರಿಯಿಂದ ಮೈಸೂರು ಕಡೆ ಹೋಗೋ ಬಸ್ಸು ತುಂಬ ಇರುತ್ತೆ. ನೀವು ಅಲ್ಲಿ ರಾಮನಗರ ಸಿಟಿ ಅಂತ ಸ್ಟಾಪ್ ತೊಗೊಂಡ್ರೆ ನಿಮ್ಗೆ ಅಲ್ಲಿಂದ ಸಿಟಿಯಿಂದ ಒಂದು 3 ಕಿಲೋಮೀಟರ್ಸ್ ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಬೆಂಗಳೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಈಸಿಯಾಗಿ ಬೆಳಗ್ಗೆ 6 o'clock ಹೊರಟೆ 1 hour 1.5 ಅವರಲ್ಲಿ ನೀವು ರಾಮನಗರನ ರೀಚ್ ಆಗ್ಬೋದು. ನಾವಿಲ್ಲಿ 5 ಜನ ಹೋಗಿದ್ವಿ. 5 ಜನಕ್ಕೆ 200 rupees ತೊಗೊಂಡಿದ್ದಾರೆ. 3 ಕಿಲೋಮೀಟರ್ಗೆ ಶೇರಿಂಗ್ ಆಟೋ ಅಂತ ಬರುತ್ತೆ, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮಗೆ ಮೇನ್ ಗೇಟಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಇರುತ್ತೆ. ಪರ್ ಪರ್ಸನ್ಗೆ 25 rupees ಇರುತ್ತೆ. ಅಲ್ಲಿಂದ ನೀವು ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಅದಕ್ಕೂ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಡೈರೆಕ್ಟ್ ಹೋಗ್ಬೋದು. ಇಫ್ ಎನಿ ಕೇಸ್ ನೀವು ಬಸ್ಗೆ ಬಂದು ಅಲ್ಲಿ ಆಟೋ ತೊಗೊಂಡು ಬಂದರೆ ಅಂದರೆ ಒಂದು ಸ್ವಲ್ಪ ದೂರ ನೀವು ವಾಕ್ ಮಾಡಬೇಕಾಗತ್ತೆ. ನೋಡಿ ಯಾವ ರೀತಿ ಇದೆ ನೇಚರ್ ಅಂತ. ಇಲ್ಲಿ ಪಾರ್ಕಿಂಗು ವ್ಯವಸ್ಥೆನ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ ಜಾಗ ಪಾರ್ಕಿಂಗು, ಅದೇನು ಸಮಸ್ಯೆ ಇರಲ್ಲ ಇಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮೇನ್ ಎಂಟ್ರೆನ್ಸು. ನಿಮ್ಗೆ ಇಲ್ಲಿಂದ ಆಲ್ಮೋಸ್ಟ್ 300+ ಮೆಟ್ಟಿಲುಗಳಿರುತ್ತೆ. ನೀವು ಅದನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಇಲ್ಲಿಂದನೇ ಮೆಟ್ಲುಗಳು ಸ್ಟಾರ್ಟ್ ಆಗತ್ತೆ. ಇಲ್ಲೊಂದು ಚಿಕ್ಕ ದೇವ್ರ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಆಲ್ಮೋಸ್ಟ್ 300 ಮೆಟ್ಟಿಲುಗಳನ್ನ ಹತ್ತಾ ಬಂದಂಗೆ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಒಂದು ಶಿವನ ಮೂರ್ತಿ ಕಾಣಿಸುತ್ತೆ. ಹಾಗೆ ಇನ್ನು ಸ್ವಲ್ಪ ಮೇಲ್ಗಡೆ ಹೋದರೆ ಆಂಜನೇಯನ ಮೂರ್ತಿನೂ ಇದೇ ಥರ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅದು ಚೆನ್ನಾಗಿದೆ. ಅದರ ಮುಂದ್ಗಡೆನೆ ಮತ್ತೆ ಒಂದು 50 ಮೆಟ್ಟಿಲುಗಳನ್ನು ನಾವು ಹತ್ತಬೇಕಾಗತ್ತೆ.
ಇಲ್ಲಿ ಹಾಗೆ ಮೇಲ್ಗಡೆ ಬಂದಮೇಲೆ ಶಿವನ ದೇವಸ್ಥಾನ ಒಂದಿದೆ. ಇದು ಕಲ್ಲು ಬಂಡೆ ಮೇಲೆಗಡೆ ಕಟ್ಟಿರೋ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಸ್ವಲ್ಪ ಮುಂದ್ಗಡೆ ಬಂದರೆ ರಾಮನ ದೇವಸ್ಥಾನವೂ ಇದೆ. ಈ ದೇವಸ್ಥಾನ ತನಕ ಮಾತ್ರ ನಿಮಗೆ ಮೆಟ್ಟಿಲುಗಳಿರೋದು. ನೆಕ್ಸ್ಟ್ ನೀವು ಕಾಲು ದಾರಿಯಲ್ಲಿ ಹೋಗಬೇಕಾಗತ್ತೆ. ಅದು ಸ್ವಲ್ಪ ಇಕ್ಕಟ್ಟಾದ ದಾರಿ, ಅಲ್ಲೇ ನೀವು ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಮುಂದೆ ನೀವು ಹೋದಾಗ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಈ ರೀತಿ ಕಲ್ಲುಗಳನ್ನು ಹಾಕಿ ಸ್ಟೆಪ್ಸ್ ಥರ ಮಾಡಿದ್ದಾರೆ. ನೀವು ಇದರಲ್ಲಿ ಹತ್ತಿ ಹೋಗಬೇಕಾಗತ್ತೆ. ಇಲ್ಲಿ ಹೋದರೆ ನಿಮಗೊಂದು ಚಿಕ್ಕದ ವ್ಯೂ ಪಾಯಿಂಟ್ ಅಂತ ಕಾಣಿಸುತ್ತೆ. ಇಲ್ಲಿ ದೊಡ್ಡದಾದ ಕಲ್ಲು ಬಂಡೆಗೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಅದು ಚಿಕ್ಕದಾಗಿದೆ ಮೆಟ್ಟಿಲುಗಳು. ಫಸ್ಟ್ 4 ಮೆಟ್ಟಿಲು, ಆಮೇಲೆ ಕೊನೆಯ 4 ಮೆಟ್ಟಿಲು ಸ್ವಲ್ಪ ಅಂತರವನ್ನು ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ 4 ಮೆಟ್ಟಿಲು ಮಾತ್ರ ನಿಮಗೆ ಕಷ್ಟ ಆಗುತ್ತೆ. ಇಲ್ಲಿ ಹೋಗೋಕ್ಕೂ ಒಂದೇ ದಾರಿ, ಬರೋಕ್ಕೂ ಒಂದೇ ದಾರಿ. ಸೊ ನೀವು ಮೇಲ್ಗಡೆ ಹೋಗಬೇಕಾದ್ರೆ ನೀವು ಕೆಳಗಡೆ ಬರ್ತಾ ಇರ್ತಾರಲ್ವ, ಅವರಿಗೂ ನೀವು ಇಲ್ಲಿ ದಾರಿ ಬಿಡಬೇಕಾಗತ್ತೆ. ನೋಡಿ, ಇಷ್ಟು ಮೇಲ್ಗಡೆ ಆದಷ್ಟು ಮೆಟ್ಟಿಲುಗಳನ್ನು ಹತ್ತು ಬಂದ್ಮೇಲೆ ಈ ತರ ವ್ಯೂ ಇರುತ್ತೆ. ಇಲ್ಲಿ ತುಂಬ ಬಿಸಿಲು ಇತ್ತು, ಹಾಗೆ ಗಾಳಿನೂ ಚೆನ್ನಾಗಿ ಬರ್ತಾ ಇತ್ತು. ಸೊ ತಂಪಾಗಿತ್ತು. ಹಾಗೆ ಈ ನೇಚರ್ನ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ 1.5 hours ನಾವು ಅಲ್ಲೇ ಮೇಲ್ಗಡೆ ಇದ್ವಿ. ನೋಡಿ ಇಳಿಬೇಕಾದ್ರೆ ಯಾವ ರೀತಿ ಇಳಿಬೇಕು ಅಂತ ನೋಡಿ. ಅವರು ಮೇಲ್ಗಡೆ ಬರ್ತಾ ಇದ್ದಾರೆ, ನಾವು ಕೆಳಗಡೆ ಹೋಗಬೇಕಾಗತ್ತೆ. ಇಲ್ಲಿಂದ ಸ್ವಲ್ಪ ನೀವು ಹುಷಾರಾಗಿ ಕೆಳಗಡೆ ಇಳ್ಕೊಂಡು ಹೋಗಬೇಕಾಗತ್ತೆ. ಇದು ಹೆಣ್ಮಕ್ಳು ಈಸಿಯಾಗಿ ಟ್ರೆಕ್ಕಿಂಗ್ ಮಾಡೋ ಪ್ಲೇಸು ಆ್ಯಂಡ್ ನೀವು ಈಸಿಯಾಗಿ ರೀಚ್ ಆಗ್ಬೋದು ಇಲ್ಲಿಗೆ. ನೀವು ಹೆಣ್ಮಕ್ಳು ಹೋಗ್ಬೇಕಂತ ಅಂದರೆ ನಿಮ್ಗೆ ಯಾವುದೇ ಭಯ ಪಡಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಆ್ಯಂಡ್ ಇದು ಬೆಳಗ್ಗೆ 7:30 ಓಪನ್ ಇರುತ್ತೆ ಆ್ಯಂಡ್ ಈವ್ನಿಂಗು 5:30ಗೆ ಕ್ಲೋಸ್ ಆಗುತ್ತೆ. ನೀವೆಲ್ಲರೂ ಈ ವೆದರ್ನ ಎಂಜಾಯ್ ಮಾಡಿ. ಯಾರೋ ಇನ್ನೊಂದು ಚಾನಲ್ಗೆ ಹೊಸಬ್ರಾಗಿರ್ತೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.